ವಿಕ್ಟೋರಿಯಾ ಆಸ್ಪತ್ರೆಯ ವೈದ್ಯರು ಯುವಕನಿಗೆ ಸರಿಯಾಗಿ ಚಿಕಿತ್ಸೆ ನೀಡದೆ ನಿರ್ಲಕ್ಷ್ಯ ವಹಿಸಿದ್ದಾರೆಂದು ಆರೋಪ. ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಬಿಗ್ ಟ್ವಿಸ್ಟ್ ಸಿಕ್ಕಿದೆ. ನವಾಜ್ ಸಾವಿನ ಕುರಿತು ತನಿಖಾ ತಂಡದಿಂದ ವರದಿಯನ್ನ ಸಲ್ಲಿಕೆ ಮಾಡಲಾಗಿದೆ. ರೋಗಿ ಶಾ ನವಾಜ್ ಸಾವಿಗೆ ವೈದ್ಯರ ನಿರ್ಲಕ್ಷ್ಯ ಕಾರಣವಲ್ಲ, ಕಾರ್ಡಿಯಾಕ್ ಅರೆಸ್ಟ್ನಿಂದ ಆತ ಸಾವನ್ನಪ್ಪಿದ್ದಾನೆ ಅಂತ ತನಿಖಾ ವರದಿಯಲ್ಲಿ ಉಲ್ಲೇಖಿಸಲಾಗಿದೆ. ವೈದ್ಯರ ಎಡವಟ್ಟಿನಿಂದ ಸಾವು ಎನ್ನುವ ಆರೋಪವನ್ನ ತನಿಖಾ ವರದಿ ತಳ್ಳಿ ಹಾಕಿದೆ. ಮರ್ಮಾಂಗದಲ್ಲಿ ಗಡ್ಡೆ ಬೆಳೆದು ಆತ ಆಸ್ಪತ್ರೆಗೆ ದಾಖಲಾಗಿದ್ದ. ಬೆಂಗಳೂರಿನ ವಿಕ್ಟೋರಿಯಾ ಆಸ್ಪತ್ರೆಗೆ ದಾಖಲಾಗಿದ್ದ. ಅದಾದ ನಂತರ ಆತನಿಗೆ ಸರಿಯಾಗಿ ಚಿಕಿತ್ಸೆಯನ್ನ ನೀಡಿಲ್ಲ, ಸರಿಯಾಗಿ ಹೊಲಿಗೆ ಹಾಕಿಲ್ಲ. ಆತನನ್ನ ಅಂದ್ರೆ ರೋಗಿಯನ್ನ ಆಸ್ಪತ್ರೆಯ ಹೊರಭಾಗದಲ್ಲಿ ಮಲಗಿಸಲಾಗಿದೆ. ಆತನನ್ನ ಕುಟುಂಬಸ್ಥರು ಬೇಡ ಅಂತ ಹೇಳಿದ್ರು, ಒತ್ತಾಯಪೂರ್ವಕವಾಗಿ ಡಿಸ್ಚಾರ್ಜ್ ಮಾಡಲಾಗಿದೆ. ಹಾಗಾಗಿ ಆತ ಸರಿಯಾದ ಚಿಕಿತ್ಸೆ ಸಿಗದೆ ಸಾವನ್ನಪ್ಪಿದ್ದಾನೆ ಅಂತ ಶಾ ನವಾಜ್ ಕುಟುಂಬಸ್ಥರು ಆರೋಪವನ್ನ ಮಾಡಿದ್ರು. ಸದ್ಯ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬಿಗ್ ಟ್ವಿಸ್ಟ್ ಸಿಕ್ಕಿದೆ. ತನಿಖಾ ತಂಡ ವರದಿಯನ್ನ ನೀಡಿದ್ದು, ಆ ವರದಿಯಲ್ಲಿ ಶಾ ನವಾಜ್ ವೈದ್ಯರ ನಿರ್ಲಕ್ಷ್ಯದಿಂದ ಸಾವನ್ನಪ್ಪಿಲ್ಲ, ಆತನಿಗೆ ಕಾರ್ಡಿಯಾಕ್ ಅರೆಸ್ಟ್ ಆಗಿತ್ತು, ಆ ಕಾರ್ಡಿಯಾಕ್ ಅರೆಸ್ಟ್ನಿಂದ ಸಾವನ್ನಪ್ಪಿದ್ದಾನೆಂದು ವರದಿಯಲ್ಲಿ ಉಲ್ಲೇಖಿಸಲಾಗಿದೆ. ಹಾಗಾದ್ರೆ ಪ್ರಕರಣದ ಹಿನ್ನೆಲೆ ಏನು ಅಂತ ನೋಡೋದಾದ್ರೆ, ಮರ್ಮಾಂಗದಲ್ಲಿ ಗಡ್ಡೆ ಬೆಳೆದ ಹಿನ್ನೆಲೆ ಶಾ ನವಾಜ್ ವಿಕ್ಟೋರಿಯಾ ಆಸ್ಪತ್ರೆಗೆ ದಾಖಲಾಗಿದ್ರು. ಫೆಬ್ರವರಿ 19ಕ್ಕೆ ಆಸ್ಪತ್ರೆಗೆ ದಾಖಲಾಗಿ ಮಾರ್ಚ್ 3ರ ತನಕ ಚಿಕಿತ್ಸೆಯನ್ನ ಕೂಡ ಪಡೆದುಕೊಂಡಿದ್ರು. ಇನ್ನು ಚಿಕಿತ್ಸೆ ವೇಳೆ ಆತನ ಮರ್ಮಾಂಗವನ್ನ ವಿಕ್ಟೋರಿಯಾ ಆಸ್ಪತ್ರೆಯ ಸಿಬ್ಬಂದಿ ಕೊಯ್ದಿದ್ರು. ಆ ನಂತರ ಹೊಲಿಗೆ ಹಾಕದೆ ವೈದ್ಯರು ನಿರ್ಲಕ್ಷ್ಯ ತೋರಿದ್ದಾರೆಂದು ಆತನ ಕುಟುಂಬಸ್ಥರು ಆರೋಪ ಮಾಡಿದ್ರು. ಸೂಕ್ತ ಚಿಕಿತ್ಸೆ ನೀಡದೆ ನಿರ್ಲಕ್ಷ್ಯವನ್ನ ವಹಿಸಿದ್ದಾರೆ ವಿಕ್ಟೋರಿಯಾ ಆಸ್ಪತ್ರೆ ವೈದ್ಯರು. ಹಾಗೂ ಶಾ ನವಾಜ್ ಎನ್ನುವ ರೋಗಿ ಫುಟ್ಪಾತ್ನಲ್ಲಿದ್ರೂ ಕೂಡ ವೈದ್ಯರು ಸರಿಯಾದ ಚಿಕಿತ್ಸೆಯನ್ನ ನೀಡ್ತಾ ಇಲ್ಲ ಅಂತ ಆರೋಪವನ್ನ ಮಾಡಿದ್ರು. ವೈದ್ಯರ ನಿರ್ಲಕ್ಷ್ಯದಿಂದಲೇ ಆತ ಸಾವನ್ನಪ್ಪಿದ್ದಾನೆ ಅಂತ ಆರೋಪಿಸಲಾಗಿತ್ತು. ಇನ್ನು ಮೃತ ಶಾ ನವಾಜ್ ಪತ್ನಿ ಶರ್ಲಿ ಆಸ್ಪತ್ರೆ ವೈದ್ಯರ ವಿರುದ್ಧ ಆರೋಪವನ್ನ ಮಾಡಿದ್ರು. ನನ್ನ ಗಂಡನ ಸಾವಿಗೆ ಆಸ್ಪತ್ರೆಯ ವೈದ್ಯರು ಹಾಗೂ ಸಿಬ್ಬಂದಿಯೇ ಕಾರಣ ಅಂತ ಅವರು ಆರೋಪಿಸಿದ್ರು. ಸದ್ಯ ಈ ಕೇಸ್ಗೆ ಇದೀಗ ಟ್ವಿಸ್ಟ್ ಸಿಕ್ಕಿದ್ದು, ಶಾ ನವಾಜ್ ಕಾರ್ಡಿಯಾಕ್ ಅರೆಸ್ಟ್ನಿಂದ ಸಾವನ್ನಪ್ಪಿದ್ದಾರೆ, ವೈದ್ಯರ ನಿರ್ಲಕ್ಷ್ಯದಿಂದಲ್ಲ ಅಂತ ತನಿಖಾ ವರದಿಯಲ್ಲಿ ಉಲ್ಲೇಖಿಸಲಾಗಿದೆ. ಹಾಗಾದ್ರೆ ತನಿಖಾ ವರದಿಯಲ್ಲಿ ಏನಿದೆ ಅನ್ನೋದನ್ನ ನೋಡ್ತಾ ಹೋಗೋದಾದ್ರೆ, ಫೆಬ್ರವರಿ 19ಕ್ಕೆ ಆಸ್ಪತ್ರೆಗೆ ಶಾ ನವಾಜ್ ದಾಖಲಾಗಿ ಮಾರ್ಚ್ 3ರ ತನಕ ಚಿಕಿತ್ಸೆಯನ್ನ ಪಡೆದುಕೊಂಡಿದ್ರು. ಫೋನಿಯಾಸ್ ಗ್ಯಾಂಗ್ರೀನ್ ಹಾಗೂ ನಿಯಂತ್ರಣದಲ್ಲಿಲ್ಲದ ಮಧುಮೇಹ ಅಂದ್ರೆ ಡಯಾಬಿಟಿಸ್, ಈ ಎರಡೂ ಕಾರಣಕ್ಕಾಗಿ ವಿಕ್ಟೋರಿಯಾ ಆಸ್ಪತ್ರೆಗೆ ಆ ರೋಗಿಯನ್ನ ದಾಖಲು ಮಾಡಲಾಗಿತ್ತು. ಆಸ್ಪತ್ರೆಯಲ್ಲಿ ಸೂಕ್ತ ಮತ್ತು ಸಮಗ್ರ ವೈದ್ಯಕೀಯ ಚಿಕಿತ್ಸೆಯನ್ನ ನೀಡಲಾಗಿದೆ ಅಂತ ತನಿಖಾ ವರದಿಯಲ್ಲಿ ಉಲ್ಲೇಖಿಸಲಾಗಿದೆ. ಇನ್ನು ಈ ವೇಳೆ ನಿಯಮಿತವಾಗಿ ಗಾಯದ ಡೆಬ್ರೈನ್ಮೆಂಟ್, ಡ್ರೆಸ್ಸಿಂಗ್, ಆಂಟಿಬಯೋಟಿಕ್ ಚಿಕಿತ್ಸೆ ಹಾಗೂ ಕಟ್ಟುನಿಟ್ಟಿನ ಗ್ಲೈಸಮಿಕ್ ನಿಯಂತ್ರಣದಲ್ಲಿತ್ತು. ರೋಗಿಗೆ ಚಿಕಿತ್ಸೆ ಹಾಗೂ ಗಾಯದ ಆರೈಕೆಯನ್ನ ಸೂಕ್ತವಾಗಿ ಮಾಡಲಾಗಿದೆ. ಜೊತೆಗೆ ಮಾರ್ಚ್ 3ನೇ ತಾರೀಕಿನಂದು ಕ್ಲಿನಿಕಲ್ ದೃಷ್ಟಿಯಿಂದ ಸ್ಥಿರ ಸ್ಥಿತಿಯಲ್ಲಿ ಆತನನ್ನ ಡಿಸ್ಚಾರ್ಜ್ ಕೂಡ ಮಾಡಲಾಗಿದೆ. ಇನ್ನು ಅದಾದ ನಂತರ ಶಸ್ತ್ರಚಿಕಿತ್ಸಾ ವಿಭಾಗ ಹಾಗೂ ಪ್ಲಾಸ್ಟಿಕ್ ಸರ್ಜರಿ ವಿಭಾಗದಲ್ಲಿ ಫಾಲೋ ಅಪ್ಗೆ ಸೂಚನೆಯನ್ನ ರೋಗಿಗೆ ಹಾಗೂ ಆತನ ಕುಟುಂಬಸ್ಥರಿಗೆ ನೀಡಲಾಗಿದೆ. ರೋಗಿ ಅವರ ಇಚ್ಛೆಗೆ ವಿರುದ್ಧ ಡಿಸ್ಚಾರ್ಜ್ ಮಾಡಿಲ್ಲ ಎನ್ನುವ ಆರೋಪ, ಡಿಸ್ಚಾರ್ಜ್ ಮಾಡಿದ್ದಾರೆನ್ನುವಂತಹ ಆರೋಪಕ್ಕೆ ಯಾವುದೇ ರೀತಿಯ ದಾಖಲೆಗಳಿಲ್ಲ. ಇನ್ನು ಗಾಯವನ್ನ ಹೊಲಿಗೆ ಮಾಡದೆ ಬಿಟ್ಟಿದ್ದಾರೆನ್ನುವ ನಿರ್ಲಕ್ಷ್ಯದ ಆರೋಪ ಕೂಡ ಸಚ್ಚುವಲ್ಲ ಅಂತ ವರದಿಯಲ್ಲಿ ಉಲ್ಲೇಖಿಸಲಾಗಿದೆ. ಇನ್ನು ರೋಗಿ ಆಸ್ಪತ್ರೆಯ ಕಾರಿಡಾರ್ಗಳಲ್ಲಿ ಉಳಿದಿದ್ದಾರೆನ್ನುವಂತಹ ಆರೋಪ ಕೂಡ ಸುಳ್ಳು. ಇಂಡಿಪೆಂಡೆಂಟ್ ವೈದ್ಯರು ಪ್ರಮಾಣೀಕರಿಸಿದಂತೆ ಆತನ ಸಾವು ಹೃದಯಾಘಾತದಿಂದ ಆಗಿದೆ. ಜೊತೆಗೆ ಆಕಸ್ಮಿಕ ತೀವ್ರ ರಕ್ತಸ್ರಾವದ ಕಾರಣದಿಂದ ಮೃತಪಟ್ಟಿದ್ದಾರೆ ಅಂತ ಉಲ್ಲೇಖವಾಗಿಲ್ಲ. ಇನ್ನು ಚಿಕಿತ್ಸೆಯಿಂದ ರೋಗಿ ಸಾವನ್ನಪ್ಪಿದ್ದಾರೆ ಅನ್ನೋದಕ್ಕೆ ಸಾಕ್ಷ್ಯ ಕಂಡು ಬಂದಿಲ್ಲ ಅಂತ ತನಿಖಾ ವರದಿಯಲ್ಲಿ ಉಲ್ಲೇಖಿಸಲಾಗಿದೆ.
ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಭರತ್. ಮೊದಲಿಗೆ ವಿಕ್ಟೋರಿಯಾ ಆಸ್ಪತ್ರೆಯ ವೈದ್ಯರು ನಿರ್ಲಕ್ಷ್ಯ ವಹಿಸಿದ್ದಾರೆ, ಸರಿಯಾದ ಚಿಕಿತ್ಸೆ ನೀಡಿಲ್ಲ ಎನ್ನುವಂತಹ ಆರೋಪವನ್ನ ಶಾ ನವಾಜ್ ಕುಟುಂಬಸ್ಥರು ಮಾಡಿದ್ರು. ಆದ್ರೆ ಈಗ ತನಿಖೆಯ ವರದಿಯಲ್ಲಿ ಬೇರೆ ವಿಚಾರಗಳು ಬಯಲಾಗಿದೆ. ಆತ ಕಾರ್ಡಿಯಾಕ್ ಅರೆಸ್ಟ್ನಿಂದ ಸಾವನ್ನಪ್ಪಿದ್ದಾನೆ ಎನ್ನುವಂತಹ ಅಂಶ ಬೆಳಕಿಗೆ ಬಂದಿದೆ. ಹಾಗಾದ್ರೆ ವಿಕ್ಟೋರಿಯಾ ಆಸ್ಪತ್ರೆಯ ವೈದ್ಯರ ವಿರುದ್ಧ ಹುನ್ನಾರ ನಡೀತಾ ಬೇಕಂತಲೇ ಆರೋಪವನ್ನ ಮಾಡಿದ್ರಾ ಅಂತ? ಪ್ರತೀಕ್ಷಾ, ಅಂದರೆ ಇದು ಕಳೆದ ಫೆಬ್ರವರಿ ತಿಂಗಳಲ್ಲಿ ನಡೆದಿರುವಂತಹ ಘಟನೆ ಇದು. ಅಂದರೆ ಮೃತ ವ್ಯಕ್ತಿ ಶಾ ನವಾಜ್ ಏನಿದ್ದಾರೆ ಅವರ ಪತ್ನಿ ಒಂದಿಷ್ಟು ಆರೋಪವನ್ನ ಆಸ್ಪತ್ರೆಯ ವಿರುದ್ಧ, ಅಂದರೆ ವಿಕ್ಟೋರಿಯಾ ಆಸ್ಪತ್ರೆಯ ವಿರುದ್ಧವಾಗಿ ಮಾಡಿದ್ರು. ಅಂದರೆ ನಮಗೆ ಮರ್ಮಾಂಗದಲ್ಲಿ ಗಡ್ಡೆ ಇದ್ದಂಥ ಸಂದರ್ಭದಲ್ಲಿ ಈ ಕಾರಣಕ್ಕಾಗಿ ನಾವು ಆಸ್ಪತ್ರೆಗೆ ಸೇರ್ಕೊಂಡ್ವಿ, ಆದರೆ ವೈದ್ಯರು ಸೂಕ್ತವಾದ ಚಿಕಿತ್ಸೆಯನ್ನು ಕೊಡಲಿಲ್ಲ, ಜೊತೆಗೆ ಬಲವಂತವಾಗಿ ನಮ್ಮನ್ನು ಡಿಸ್ಚಾರ್ಜ್ ಮಾಡಿದ್ರು. ಜೊತೆಗೆ ನಾವು ಆಸ್ಪತ್ರೆಯ ಫುಟ್ಪಾತ್ನಲ್ಲಿ ನಾವು ವಾಸ ಮಾಡ್ಕೊಂಡಿದ್ದೇವೆ, ರಕ್ತಸ್ರಾವ ಆಗ್ತಾ ಇದ್ರು ಕೂಡ ಯಾರು ಕೂಡ ನಮಗೆ ಸ್ಪಂದಿಸಲಿಲ್ಲ, ಸೂಕ್ತವಾದ ಚಿಕಿತ್ಸೆ ಕೊಡಲಿಲ್ಲ. ಹಾಗಾಗಿ ಶಾ ನವಾಜ್ ಮೃತಪಡಬೇಕಾಯಿತು ಅಂತೇಳಿ ಅವರ ಪತ್ನಿ ಆರೋಪವನ್ನ ಮಾಡಿದ್ರು. ಇದಕ್ಕೆ ಸಂಬಂಧಪಟ್ಟಂತೆ ವಿಕ್ಟೋರಿಯಾ ಆಸ್ಪತ್ರೆಯ ಮುಖ್ಯಸ್ಥರಾಗಿರುವಂತಹ ದೀಪಕ್ ಅವರು ಒಂದು ತನಿಖಾ ತಂಡವನ್ನ ರಚನೆ ಮಾಡ್ತಾರೆ. ಈ ಕೇಸ್ಗೆ ಸಂಬಂಧಪಟ್ಟಂತೆ ಒಂದಿಷ್ಟು ಮಾಹಿತಿಗಳನ್ನ, ಸತ್ಯಾಸತ್ಯತೆಯನ್ನ ಜನಕ್ಕೆ ತಿಳಿಸಬೇಕು ಅಥವಾ ಒಂದು ವರದಿಯನ್ನು ಕೊಡಬೇಕು ಅಂತೇಳಿ ಸೂಚನೆಯನ್ನು ಕೊಟ್ಟಂತ ಸಂದರ್ಭದಲ್ಲಿ ಈಗ ತನಿಖಾ ತಂಡ ಒಂದು ವರದಿಯನ್ನು ಕೂಡ ಈಗ ಮುಖ್ಯಸ್ಥರಿಗೆ ಸಲ್ಲಿಕೆ ಮಾಡಿದೆ. ಈ ವರದಿಯಲ್ಲಿ ಒಂದಿಷ್ಟು ಅಂಶಗಳನ್ನು ಉಲ್ಲೇಖ ಮಾಡಿದ್ದಾರೆ. ಅಂದರೆ ಫೆಬ್ರವರಿ 19ನೇ ತಾರೀಕಿನಿಂದ ಮಾರ್ಚ್ 3ನೇ ತಾರೀಕುವರೆಗೂ ಶಾ ನವಾಜ್ ವಿಕ್ಟೋರಿಯಾ ಆಸ್ಪತ್ರೆಗೆ ದಾಖಲಾಗಿ ಚಿಕಿತ್ಸೆಯನ್ನು ಪಡ್ಕೊಂಡಿದ್ದಾರೆ. ಈ ಒಂದು ಸಂದರ್ಭದಲ್ಲಿ ಗ್ಯಾಂಗ್ರೀನ್ ಮತ್ತು ಡಯಾಬಿಟಿಸ್ ಇದ್ದಂತಹ ಒಂದು ಕಾರಣಕ್ಕಾಗಿ ಆಸ್ಪತ್ರೆಗೆ ದಾಖಲಾಗಿದ್ದಾರೆ. ಈ ಸಂದರ್ಭದಲ್ಲಿ ಮರ್ಮಾಂಗದಲ್ಲಿ ಗಡ್ಡೆ ಇತ್ತು ಅನ್ನೋ ಒಂದು ಅನುಮಾನ ವ್ಯಕ್ತವಾದಂತಹ ಹಿನ್ನೆಲೆಯಲ್ಲಿ ಒಂದು ಸರ್ಜರಿ ಮಾಡಬೇಕಾದ ಒಂದು ಅನಿವಾರ್ಯ ಸೃಷ್ಟಿಯಾಗುತ್ತೆ. ಹಾಗಾಗಿ ಮರ್ಮಾಂಗದಲ್ಲಿ ಸರ್ಜರಿ ಮಾಡಬೇಕು ಅನ್ನೋ ಒಂದು ಕಾರಣಕ್ಕೋಸ್ಕರ ಅಲ್ಲಿ ಶಸ್ತ್ರಚಿಕಿತ್ಸೆಗೂ ಕೂಡ ಒಳಪಡಿಸ್ತಾರೆ. ಆದರೆ ನಿರ್ಲಕ್ಷ್ಯ ತೋರಿಸಿಲ್ಲ, ಯಾವುದೇ ಕಾರಣಕ್ಕೂ ಇಲ್ಲಿ ನಿರ್ಲಕ್ಷ್ಯವನ್ನ ತೋರಿಸಿಲ್ಲ. ಯಾಕಂತ ಹೇಳಿದ್ರೆ ಹೊಲಿಗೆ ಹಾಕ್ಲಿಲ್ಲ ಒಂದು ಆರೋಪಕ್ಕೆ ಸಂಬಂಧಪಟ್ಟಂತೆ ಗಾಯ ಆರ್ಬೇಕಾಗಿತ್ತು. ಅದು ವೈದ್ಯಕೀಯ ಹಿನ್ನೆಲೆಯಲ್ಲಿ, ಅಂದರೆ ವೈದ್ಯಕೀಯ ಒಂದು ಆಧಾರಿತವಾಗಿ ಈ ತರ ಒಂದು ವಿಶೇಷವಾದ ಒಂದು ಪ್ರಕರಣಗಳಲ್ಲಿ ಗಾಯವನ್ನ ಆರಿದ ನಂತರ ಹೊಲಿಗೆ ಹಾಕಬೇಕಾಗುತ್ತೆ. ಹಾಗಾಗಿ ಸರ್ಜರಿ ಡಿಪಾರ್ಟ್ಮೆಂಟ್ಗೆ ಜೊತೆಗೆ ಪ್ಲಾಸ್ಟಿಕ್ ಸರ್ಜರಿ ಡಿಪಾರ್ಟ್ಮೆಂಟ್ಗೆ ನಾವು ಅವರನ್ನ ರವಾನೆ ಮಾಡಿದ್ವಿ. ಸೊ ಹಾಗಾಗಿ ಫಾಲೋ ಅಪ್ ಮಾಡಬೇಕಾಗಿತ್ತು. ಕುಟುಂಬಸ್ಥರಿಗೆ ನಾವು ಸೂಚನೆಯನ್ನು ಕೂಡ ಕೊಟ್ಟಿದ್ವಿ. ಅದಾದ ನಂತರ ಮಾರ್ಚ್ 3ನೇ ತಾರೀಕು ಡಿಸ್ಚಾರ್ಜ್ ಆಗ್ತಾರೆ. ಆ ಒಂದು ಸಂದರ್ಭದಲ್ಲಿ ರೋಗಿ ಸ್ಥಿರವಾಗಿದ್ರು, ಯಾವುದೇ ರೀತಿಯಾದ ಸಮಸ್ಯೆಗಳಿರಲಿಲ್ಲ. ಯಾಕಂತ ಹೇಳಿದ್ರೆ ನಾವು ಸಮಗ್ರವಾಗಿ ಚಿಕಿತ್ಸೆಯನ್ನು ಕೊಟ್ಟಿದ್ವಿ. ಆಸ್ಪತ್ರೆಯಲ್ಲಿ ಇದ್ದಂತಹ ಸಮಯದಲ್ಲಿ ಸೂಕ್ತವಾದ ಚಿಕಿತ್ಸೆ ಮತ್ತೆ ಸೂಕ್ತವಾದ ಸಲಹೆಗಳನ್ನು ಕೊಟ್ಟಿದ್ವಿ. ಜೊತೆಗೆ ಜೂನಿಯರ್ ವೈದ್ಯರ ಒಂದು ಕಾಂಟ್ಯಾಕ್ಟ್ ನಂಬರ್ ಅನ್ನು ಕೊಟ್ಟಿದ್ವಿ. ಅಂದ್ರೆ ಯಾವುದೇ ಒಂದು ಅಪಾಯ ಆದಂತಹ ಸಂದರ್ಭದಲ್ಲಿ ಅಥವಾ ತೊಂದರೆ ಆಗಿದ ಸಂದರ್ಭದಲ್ಲಿ ನೀವು ಜೂನಿಯರ್ ವೈದ್ಯರನ್ನ ಸಂಪರ್ಕ ಮಾಡಬಹುದು ಅನ್ನೋದಕ್ಕೆ ಅವರ ಸಂಪರ್ಕವನ್ನು, ಕಾಂಟ್ಯಾಕ್ಟ್ ನಂಬರ್ಗಳನ್ನು ಕೂಡ ಕೊಟ್ಟಿದ್ವಿ. ಜೊತೆಗೆ ಅವರು ಹೇಳಿದಂತೆ ಫುಟ್ಪಾತ್ ನಲ್ಲಿ ಅವರು ವಾಸವಾಗಿರಲಿಲ್ಲ, ಅವರಿಗೆ ವಿಕ್ಟೋರಿಯಾ ಆಸ್ಪತ್ರೆಯ ವಿಶ್ರಾಂತಿ ಧಾಮದಲ್ಲಿ ಅವರು ನೆಲೆಸಿದ್ರು ಅನ್ನೋದಕ್ಕೂ ಕೂಡ ನಮ್ಮ ಹತ್ರ ಸಾಕ್ಷ್ಯಾಧಾರಗಳಿದಾವೆ. ಜೊತೆಗೆ ಮಾರ್ಚ್ 3ನೇ ತಾರೀಕಿನಿಂದ ಅವರು ಮನೆಗೆ ರವಾನೆ ಆಗ್ತಾರೆ. ಅಂದ್ರೆ ವಿಶ್ರಾಂತಿ ಧಾಮದಲ್ಲಿ ಕೆಲ ಕಾಲ ಇದ್ದು ಅದಾದ ನಂತರ ಅವರು ಮನೆಗೆ ಶಿಫ್ಟ್ ಆಗ್ತಾರೆ. ಮನೆಯಲ್ಲಿ ಮಾರ್ಚ್ 15ನೇ ತಾರೀಕು ಶಾ ನವಾಜ್ ಮೃತಪಟ್ಟಿದ್ದಾರೆ ಅನ್ನೋದಕ್ಕೆ ದಾಖಲೆ ಇದೆ. ಜೊತೆಗೆ ಇಂಡಿಪೆಂಡೆಂಟ್ ವೈದ್ಯರು ಕೊಟ್ಟಿರುವಂತಹ ಒಂದು ಮಾಹಿತಿ ಅಥವಾ ಒಂದು ಸರ್ಟಿಫಿಕೇಟ್ ಏನಂತಂದ್ರೆ ಕಾರ್ಡಿಯಕ್ ಅರೆಸ್ಟ್ ಹಿನ್ನೆಲೆಯಲ್ಲಿ ಶಾ ನವಾಜ್ ಸಾವನ್ನಪ್ಪಿದ್ದಾರೆ ಅನ್ನೋ ಒಂದು ಮಾಹಿತಿಯನ್ನು ಕೂಡ ಈಗ ಕೊಟ್ಟಿರೋದ್ರ ಬಗ್ಗೆ ಈಗ ತನಿಖಾ ತಂಡದ ವರದಿಯಲ್ಲಿ ಕೂಡ ಈಗ ಬಹಿರಂಗವಾಗಿದೆ. ಅಂದ್ರೆ ಶಾ ನವಾಜ್ ಅವರ ಪತ್ನಿ ಮಾಡ್ತಾ ಇದ್ದಂತ ಆರೋಪಗಳೆಲ್ಲವೂ ಸುಳ್ಳಾಗಿದೆ. ಅದು ಕೇವಲ ಸಿಂಪತಿ ಪಡೆಯೋದಕ್ಕೋಸ್ಕರ ಅಷ್ಟೇ ಅವರು ಆರೋಪವನ್ನ ಮಾಡಿದ್ದಾರೆ. ಇಲ್ಲಿ ವಿಕ್ಟೋರಿಯಾ ಆಸ್ಪತ್ರೆಯ ಕಡೆಯಿಂದ ಯಾವುದೇ ರೀತಿಯಾದ ನಿರ್ಲಕ್ಷ್ಯ ಆಗಲಿಲ್ಲ. ಒಬ್ಬ ರೋಗಿಗೆ ನಾವು ದಾಖಲಿಸಿಕೊಂಡಂತ ಸಂದರ್ಭದಲ್ಲಿ ಆಸ್ಪತ್ರೆಯಲ್ಲಿ ಇದ್ದಷ್ಟು ಕಾಲ ನಾವು ಸೂಕ್ತ ಚಿಕಿತ್ಸೆಗಳನ್ನು ಕೊಟ್ಟಿದ್ದೇವೆ. ಜೊತೆಗೆ ಫಾಲೋ ಅಪ್ ಗಾಗಿ ನಾವು ಸರ್ಜರಿ ಡಿಪಾರ್ಟ್ಮೆಂಟ್ ಜೊತೆಗೆ ಪ್ಲಾಸ್ಟಿಕ್ ಸರ್ಜರಿ ವಿಭಾಗಕ್ಕೆ ನಾವು ಅವರಿಗೆ ರೆಫರೆನ್ಸ್ ಕೂಡ ಮಾಡಿದ್ವಿ. ಕುಟುಂಬಸ್ಥರು ಫಾಲೋ ಅಪ್ ಮಾಡಬೇಕಾಗಿತ್ತು. ಆದ್ರೆ ಕುಟುಂಬಸ್ಥರ ಒಂದು ನಿರ್ಲಕ್ಷ್ಯದಿಂದಲೇ ಬಹುಶಃ ಶಾ ನವಾಜ್ ಸಾವನ್ನಪ್ಪಿರಬಹುದು ಅನ್ನೋ ಒಂದು ಅಂಶವನ್ನ ಈಗ ವರದಿಯಲ್ಲೂ ಕೂಡ ಈಗ ಉಲ್ಲೇಖ ಮಾಡಿರುವಂತದ್ದು. ಸೊ ಹಾಗಾಗಿ ಸಾಕಷ್ಟು ಟೀಕೆ ವ್ಯಕ್ತವಾಗಿತ್ತು, ಸಾಕಷ್ಟು ಅನುಮಾನಗಳು ಕೂಡ ವ್ಯಕ್ತವಾಗಿತ್ತು. ಅಂದ್ರೆ ಮಾನವೀಯತೆ ದೃಷ್ಟಿಯಿಂದ ಒಬ್ಬ ವ್ಯಕ್ತಿಯನ್ನ ವಿಕ್ಟೋರಿಯಾ ಆಸ್ಪತ್ರೆಯಂತಹ ದೊಡ್ಡ ಆಸ್ಪತ್ರೆಯನ್ನು ನಿರ್ಲಕ್ಷ್ಯ ತೋರಿಸಿ ವಿಕ್ಟೋರಿಯಾ ಆಸ್ಪತ್ರೆಯ ಆವರಣದಲ್ಲಿ, ಅಂದ್ರೆ ಪಾದಾಚಾರಿಗಳು ಓಡಾಡುವಂತಹ ಜಾಗದಲ್ಲಿ ಒಬ್ಬ ವ್ಯಕ್ತಿಯನ್ನ ಹೊಲಿಗೆ ಹಾಕದೆ ರಕ್ತಸ್ರಾವವಾಗಿ ಸಾವನ್ನಪ್ಪುವಂತಹ ಸಿಚುವೇಶನ್ಗೆ ಆಸ್ಪತ್ರೆ ಮಂಡಳಿಯವರು ತಳ್ಳಿದ್ರ ಅನ್ನೋ ಒಂದು ಪ್ರಶ್ನೆ ವ್ಯಕ್ತವಾಗಿತ್ತು. ಜೊತೆಗೆ ಅದಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಟೀಕೆ ವಿರೋಧಗಳು ಕೂಡ ವ್ಯಕ್ತವಾಗಿತ್ತು. ಎಲ್ಲ ಒಂದ್ ಕಡೆ ಈಗ ವಿಕ್ಟೋರಿಯಾ ಆಸ್ಪತ್ರೆಯ ತನಿಖಾ ತಂಡ ಈ ಎಲ್ಲಾ ಆರೋಪಗಳನ್ನ ತಳ್ಳಿ ಹಾಕಿದ್ದು, ಆಸ್ಪತ್ರೆ ಕಡೆಯಿಂದ ಯಾವುದೇ ರೀತಿಯಾದ ತಪ್ಪಾಗಿಲ್ಲ, ನಾವು ಸೂಕ್ತವಾಗಿ ಚಿಕಿತ್ಸೆಯನ್ನು ಕೊಟ್ಟಿದ್ದೇವೆ, ಮೆಡಿಕಲ್ ಆಧಾರಿತವಾಗಿ ಕ್ರಮಗಳನ್ನ ಅನುಸರಿಸಿ ನಾವು ಚಿಕಿತ್ಸೆಯನ್ನು ಕೊಟ್ಟಿದ್ದೇವೆ. ಸೊ ಶಾ ನವಾಜ್ ಸಾವಿಗೆ ಕಾರ್ಡಿಯಕ್ ಅರೆಸ್ಟ್ ಕಾರಣ ಅನ್ನೋ ಒಂದು ಅಂಶವನ್ನ ಈಗ ವರದಿಯಲ್ಲಿ ಉಲ್ಲೇಖ ಮಾಡಿರುವಂತದ್ದು. ಪ್ರತೀಕ್ಷಾ, ಥ್ಯಾಂಕ್ ಯು ಬರ ಡೀಟೇಲ್ಸ್ಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.